ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮೊದಲನೇ ವಿಡಿಯೋ ಆಗಿದೆ. ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ನನ್ನ ಮೊದಲನೇ ವಿಡಿಯೋ ಅಲ್ಲ ಇದು, ಬಟ್ ಈ ಚಾನಲ್ ಅಲ್ಲಿ ಮೊದಲನೇ ವಿಡಿಯೋ. ಈ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡೀನಿ. ಇದೇ ಮೊದಲನೇ ವಿಡಿಯೋ ಅಪ್ಲೋಡ್ ಕೂಡ ನಾನು ಮಾಡ್ತೀನಿ. ಏನಕ್ಕಪ್ಪ ಅಂತ ಅಂದ್ರೆ ಇದು ಏನು, ಈಗ ನಾನು ಮುಂಚೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಮಾಡಿದೀನಿ. ಅಂತ ಅಂದ್ರೆ ಯಶವಂತ್ ಬ್ರೋ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಎರಡೂವರೆ ವರ್ಷದಿಂದ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನೀವು ಕೂಡ ಅಷ್ಟೇ, ಆ ಚಾನಲ್ಗೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಮುಂಚೆಯಿಂದನೂ ಕೂಡ. ಅದೇ ರೀತಿಯಲ್ಲಿ ಆ ಚಾನಲ್ ಇಂದ ಯಾರಾದ್ರೂ ಇಲ್ಲಿ ಈ ಚಾನಲ್ಗೆ ಏನಾದ್ರು ವಿಸಿಟ್ ಮಾಡಿದ್ರೆ ದಯವಿಟ್ಟು ಈ ಚಾನಲ್ ಕೂಡ ಆ ಚಾನಲ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಇನ್ನೊಂದು ಏನಕ್ಕಪ್ಪ ಈ ಚಾನಲ್ನ ಮಾಡಿದೀನಿ ಅಂತ ಅಂದ್ರೆ, ನಾವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದೀವೋ ಅದ್ರಲ್ಲೇ ನಾವು ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಚಾನಲ್ ಮಾಡೋದು. ಯಾವ್ದೋ ಗೊತ್ತಿಲ್ದಿರೋ ವಿಷಯಕ್ಕೆಲ್ಲ ಆಲ್ಮೋಸ್ಟ್ ಅದು ತುಂಬಾ ಸಲ ನಾನು ಬೇರೆ ಯೂಟ್ಯೂಬ್ ಎಲ್ಲ ಮಾಡಿದೀನಿ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಯಾವುದು ಕೂಡ ಅಷ್ಟು ಸಕ್ಸಸ್ಫುಲ್ ಸಿಕ್ಕಿಲ್ಲ ನನಗೆ ಡೆಲಿವರಿ ಜಾಬ್ ಅಲ್ಲಿ ಏನಿದೆಯೋ ಅದರಲ್ಲೇ ಸಕ್ಸಸ್ಫುಲ್ ಸಿಕ್ಕಿರೋದು. ಅದಕ್ಕೋಸ್ಕರ ಅದರಲ್ಲೇ ಇನ್ನೂ ಒಂದು ಪ್ರಯತ್ನ ಮಾಡೋಣ. ಏನಕ್ಕೆ ಅಂತಂದ್ರೆ ಹೊಸ ಪ್ರಯತ್ನ ಏನಾದ್ರು ಮಾಡ್ಲೇಬೇಕು ನಾವು. ಅದಕ್ಕೋಸ್ಕರ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇವಾಗ ಒಂದು ಹೊಸ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡಿದೀನಿ ಅಂತಂದ್ರೆ, ಡೆಲಿವರಿ ಜಾಬ್ ಅಪ್ಲಿಕೇಶನ್ ಇದೆಯಲ್ಲ, ಡೆಲಿವರಿ ಜಾಬ್ ಅಪ್ಲಿಕೇಶನ್ ಬಗ್ಗೆ ಗೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಅಂತಂದ್ರೆ ಈ ಚಾನಲ್ ನಾನು ಕ್ರಿಯೇಟ್ ಮಾಡ್ಕೊಂಡು ಮೈನ್ ಉದ್ದೇಶ ಏನು ಅಂತಂದ್ರೆ ಅದೇನೆ. ಅಂತ ಅಂದ್ರೆ ಇವಾಗ ಏನಾದ್ರು ಈಗ ಡೆಲಿವರಿ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟಿಂಗ್ ಸೇರ್ಕೊಳ್ಳೋರಿಗೆ ತುಂಬಾ ಗೊಂದಲಗಳು ಇರುತ್ತೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ಸ್ಗಳು ಬರುತ್ತೆ ಮಧ್ಯದಲ್ಲಿ. ಅವ್ರಿಗೆಲ್ಲ ಏನಂತ ಅಂದ್ರೆ ಈ ವಿಡಿಯೋಗಳ ಮುಖಾಂತರ ನಾನು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ನನ್ನ ವಿಡಿಯೋ ಏನಾದ್ರು ನೋಡ್ಕೊಂಡು ಅವ್ರು ಏನಾದ್ರು ಐಡಿಯಾ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ರು ಅಂತಂದ್ರೆ ಅವರು ಈಸಿಯಾಗಿ ಈಗ ಹೊಸದಾಗಿ ಏನಾದ್ರು ಝೊಮ್ಯಾಟೋಗೆ ಬರ್ಬೇಕು ಅಂತವ್ರೆ, ಸ್ವಿಗ್ಗಿಗೆ ಬರ್ಬೇಕು ಅಂತವ್ರೆ, ಡೆಲಿವರಿ ಜಾಬ್ ಯಾವ್ದಾದ್ರು ಇರ್ಲಿ, ಎಲ್ಲ ಅಪ್ಲಿಕೇಶನ್ ಕೂಡ ಯಾವ ರೀತಿ ಜಾಯಿನ್ ಆಗೋದು, ಜಾಯ್ನಿಂಗ್ ಪ್ರೊಸೆಸ್ ಜೊತೆಲಿ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡೋದೆಲ್ಲ ತೋರಿಸಲ್ಲ. ಏನಕ್ಕೆ ಅಂತಂದ್ರೆ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಮಾತ್ರ ನಾನು ತೋರಿಸ್ತೀನಿ. ಮಿಕ್ಕಿದ ಅರ್ನಿಂಗ್ಸ್ ಎಲ್ಲ ಏನಾಯ್ತು ಮುಂಚೆ ಅದೇನ್ ಚಾನಲ್ ಅದೇನ್ ಮುಂದುವರ್ಕೊಂಡು ಹೋಗ್ತಾ ಇದೆಯೋ ಅದು ಹಂಗೆ ಮುಂದುವರ್ಕೊಂಡು ಹೋಗುತ್ತೆ. ಬಟ್ ಇದೇನಪ್ಪ ಎಕ್ಸ್ಟ್ರಾ ಏನ್ ಸಿಗುತ್ತೆ ಇಲ್ಲಿ ಅಂತ ಅಂದ್ರೆ, ಹೊಸದಾಗಿ ಏನಾದ್ರು ಡೆಲಿವರಿ ಜಾಬಿಗೆ ಜಾಯಿನ್ ಆಗೋರಿಗೆ ಅಪ್ಲಿಕೇಶನ್ ತುಂಬಾ ಸಮಸ್ಯೆ ಇರುತ್ತೆ. ಅಂತ ಅಂದ್ರೆ ಸ್ಟಾರ್ಟಿಂಗ್ ಒಬ್ರು ಗೈಡ್ ಮಾಡೋರು ಯಾರು ಕೂಡ ಇಲ್ಲ. ಅಂದ್ರೆ ಬಾಟ್ ಗೈಡ್ ಮಾಡುತ್ತೆ, ಬಟ್ ಅಷ್ಟು ಈಸಿಯಾಗಿ ನಾವು ಹೇಳ್ಕೊಡೋ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ನಮ್ಮ ವಿಡಿಯೋ ಏನಾದ್ರು ನೋಡ್ಕೊಂಡು ಅವ್ರು ಏನಾದ್ರು ಜಾಯಿನ್ ಆಗ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಅಂತ ಅಂದ್ರೆ ಇವಾಗ ಏನಾದ್ರು ಹೊಸದಾಗಿ ಏನಾದ್ರು ಜಾಯಿನ್ ಆಗ್ತಾ ಇದಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಝೊಮ್ಯಾಟೋಗೆ ಜಾಯಿನ್ ಆಗ್ತಾ ಇದಾರೆ ಅಂತ ಅನ್ಕೊಳ್ಳಿ. ಝೊಮ್ಯಾಟೋ ಜಾಯ್ನಿಂಗ್ ಪ್ರೊಸೆಸ್ ವಿಡಿಯೋ ಫುಲ್ ನಾನು ಹಾಕಿರ್ತೀನಿ. ಅಂತ ಅಂದ್ರೆ ನಮ್ಮ ವಿಡಿಯೋ ನೋಡಿದ್ರೆ ಅವರು ಕೂಡ ಯಾವ ರೀತಿಲಿ ಇವರು ಜಾಯಿನ್ ಆಗ್ತಾ ಇದಾರೆ, ಆಮೇಲೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ಡಾಕ್ಯುಮೆಂಟ್ ಮಿಸ್ ಆದ್ರೆ ಏನಾಗುತ್ತೆ ಅನ್ನೋದೆಲ್ಲ ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ಅದರಿಂದಾಗಿ ನಾವು ಸ್ಟಾರ್ಟಿಂಗ್ ಅಷ್ಟೇ ಗುರು, ನಾವೇನಾದ್ರು ಈಗ ಡೆಲಿವರಿ ಜಾಬಿಗೆ ಬಂದವಲ್ಲ, ಡೆಲಿವರಿ ಜಾಬಿಗೆ ಬಂದಂತ ಸಮಯದಲ್ಲಿ ನಮ್ಗೆ ಯಾರು ಕೂಡ ಈ ತರ ಗೈಡ್ ಮಾಡೋರಿಲ್ಲ. ಅಂತಂದ್ರೆ ಇವಾಗ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದಾಗ್ಲಿ ಈ ತರ ಏನು ನಮಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ನಾವು ಓನ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಕೂಡ ಮಾಡ್ತೀವಿ. ಟ್ರೈ ಮಾಡಿದಂತ ಸಮಯದಲ್ಲಿ ಒಂದೊಂದ್ಸಲ ವೆರಿಫಿಕೇಶನ್ ಕೂಡ ಫೇಲ್ ಆಗಿದೆ. ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾವೇ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೋತಾಯಿವಲ್ಲ, ಆ ಸಮಯದಲ್ಲಿ ಒಂದೊಂದ್ಸಲ ವೆರಿಫಿಕೇಶನ್ ಎಲ್ಲ ಫೇಲ್ ಆಗಿದೆ. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ ತೆಗೆದು ನೋಡಾದ್ಮೇಲೆ ನಮಗೂ ಕೂಡ ಸರಿ ಹೋಗಿದೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡದವ್ರಿಗೆ ಕೂಡ ಯೂಸ್ಫುಲ್ ಆಗ್ಲಿ ಇದು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡದಲ್ಲಿ ನಾನು ಈ ತರ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಈ ತರ ಪ್ರಯತ್ನ ಮಾಡ್ತೀನಿ. ಏನಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಸುಮಾರು ಎಷ್ಟು ಅಪ್ಲಿಕೇಶನ್ ಇದಾವೆ ಗೊತ್ತಾ? ಕಮ್ಮಿ ಅಂತ ಅಂದ್ರೆ ಒಂದು ಮಿನಿಮಮ್ 30 ಅಪ್ಲಿಕೇಶನ್ ಇದಾವೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅಂತ ಅಂದ್ರೆ ಮೇಲ್ನೋಟಕ್ಕೆ ಮೇಲ್ ಸಿಗುವಂತ ಅಪ್ಲಿಕೇಶನ್, ಆ ದೊಡ್ಡ ಅಪ್ಲಿಕೇಶನ್ಗಳು ನೋಡ್ಕೊಂಡ್ರೆ ಒಂದು 30 ಅಪ್ಲಿಕೇಶನ್ಗಳಿದಾವೆ. ಸೊ 30 ಅಪ್ಲಿಕೇಶನ್ 30ಕ್ಕಿಂತ ಜಾಸ್ತಿನೇ ಇರ್ಬೋದು, 30ಕ್ಕಿಂತ ಆಲ್ಮೋಸ್ಟ್ ಕಮ್ಮಿ ಅಂತೂ ಇಲ್ಲ, ಒಂದು 30 ಆದ್ರೂ ಇದ್ದೇ ಇದಾವೆ. ಆ 30 ಅಪ್ಲಿಕೇಶನ್ ಕೂಡ ಏನ್ ಮಾಡ್ತೀನಿ ಅಂತಂದ್ರೆ ಒಂದೊಂದೇ ಅಪ್ಲಿಕೇಶನ್ ಅಂದ್ರೆ ಆದಷ್ಟು ಯಾವ್ಯಾವ ಅಪ್ಲಿಕೇಶನ್ಗಳು ಇದಾವೋ, ಎಲ್ಲ ಡೆಲಿವರಿ ಅಪ್ಲಿಕೇಶನ್ ಯಾವ್ಯಾವ ಇದಾವೋ ಎಲ್ಲವೂ ಕೂಡ ಸಂಗ್ರಹಿಸಿ ಎಲ್ಲದರಲ್ಲೂ ಕೂಡ ನಾವು ಇವಾಗ ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡೋಣ. ಐಡಿ ಕ್ರಿಯೇಟ್ ಮಾಡುವಂತ ಸಮಯದಲ್ಲಿ ಜೊತೆ ನಿಮಗೂ ಕೂಡ ಹೇಗೆ ಐಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಸೂಟ್ ಆಗುತ್ತೆ. ಅಂದ್ರೆ ಒಬ್ಬೊಬ್ರಿಗೆ ಈಗ ಗ್ರೋಸರಿ ಸೂಟ್ ಆಗುತ್ತೆ, ಒಬ್ಬೊಬ್ರಿಗೆ ಫುಡ್ ಸೂಟ್ ಆಗುತ್ತೆ, ಇನ್ನೊಬ್ರಿಗೆ ಪಾರ್ಸಲ್ ಸೂಟ್ ಆಗುತ್ತೆ, ಇನ್ನೊಬ್ರು ಬೈಕ್ ಟ್ಯಾಕ್ಸಿ ಸೂಟ್ ಆಗುತ್ತೆ. ಈ ತರ ಹಲವಾರು ಒಬ್ಬೊಬ್ರಿಗೆ ಒಂದೊಂದ್ ತರ ಸೂಟ್ ಆಗುತ್ತೆ. ಅಂತ ಅಂದ್ರೆ ಎಲ್ಲರೂ ಕೂಡ ಒಂದ್ರಲ್ಲೇ ಮಾಡಕ್ಕಾಗಲ್ಲ, ಎಲ್ಲದ್ರಲ್ಲೂ ಒಬ್ರು ಕೂಡ ಮಾಡಕ್ಕಾಗಲ್ಲ. ಅವ್ರಿಗೆ ಯಾವ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರು ಜಾಯಿನ್ ಆಗ್ಬೇಕು ಅಂತ ಬಂದಿರ್ತಾರಲ್ಲ, ಅವ್ರು ಆರಾಮಾಗಿ ಈಸಿಯಾಗಿ, ಅಂದ್ರೆ ಏನಕ್ಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಎಲ್ಲ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ರೆ ಅವಾಗ ಅವರು ಕೂಡ ಆರಾಮಾಗಿ ಜಾಯಿನ್ ಆಗ್ತಾರೆ, ಯಾವುದೇ ತೊಂದರೆ ಇರಲ್ಲ. ಜೊತೆಯಲ್ಲಿ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಈಗ ವಾಟ್ಸಪ್ ಅಲ್ಲಿ ಒಂದು ಹೊಸ ಫ್ಯೂಚರ್ ಬಂದಿದೆ. ಅಂತ ಅಂದ್ರೆ ಇವಾಗ ನಮ್ಮ ಯೂಸರ್ ನೇಮ್ ಇಂದ ಮೆಸೇಜ್ ಮಾಡುವಂತ ಒಂದು ಫ್ಯೂಚರ್ ಕೂಡ ಬಂದಿದೆ. ಅದರಿಂದಾಗಿ ನನ್ನ ವಾಟ್ಸಪ್ಪಿನ ಐಡಿ ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಐಡಿ ಕೂಡ ನಾನು ನಿಮ್ಗೆ ಹಾಕಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈಸಿಯಾಗಿ ನೀವು ಕೂಡ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡ್ಬೋದು. ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಬಗ್ಗೆ ಏನಾದ್ರು ತಿಳ್ಕೊಬೇಕು, ಇಲ್ಲ ಡೆಲಿವರಿ ಜಾಬ್ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಂದ್ರೆ ಅವರು ಈಸಿಯಾಗಿ ಈಗ ವಾಟ್ಸಪ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಮೊದಲೆಲ್ಲ ಏನಾಗೋದು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಮಸ್ಯೆ ಆಗೋದು. ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಅಂತ ಬರೋದು, ಅದನ್ನ ರಿಕ್ವೆಸ್ಟ್ ಹೋಗಿ ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತು. ಬಟ್ ಜನರಲ್ ಅದು ಇದು ಏನೇನೋ ಇರೋದು. ಬಟ್ ಇವಾಗ ಏನಂತಂದ್ರೆ ವಾಟ್ಸಪ್ ಐಡಿನೇ ಸಿಕ್ಕಿರೋದ್ರಿಂದ
ಕೆಳಗಡೆ ಕೂಡ ನಾನು ನನ್ನ ವಾಟ್ಸಪ್ ID ಮತ್ತೆ ಪಿನ್ ನಂಬರ್ನು ಕೂಡ ನಾನು ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ನಿಮ್ಗೆ ಏನಾದ್ರು ಡೆಲಿವರಿ ಜಾಬ್ ಬಗ್ಗೆ ಏನಾದ್ರು ಸಮಸ್ಯೆ ಇತ್ತು, ಇಲ್ಲ ಅಂತಂದ್ರೆ ಡೆಲಿವರಿ ಜಾಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ಆ ವಾಟ್ಸಪ್ ಐಡಿಗೆ ಬಂದು ನೀವು ಮೆಸೇಜ್ ಮಾಡಿದ್ರೆ ನಾನು ಕೂಡ ನಿಮಗೆ ಅಲ್ಲಿ ಹೆಲ್ಪ್ ಮಾಡ್ಕೊಡ್ತೀನಿ. ಗೈಸ್ ಆಮೇಲೆ ಇನ್ನೊಂದು ವಿಷಯ, ಯಾರಾದ್ರೂ ಯಶವಂತ್ ಬ್ರೋ ಚಾನಲ್ ಇಂದ ಏನಾದ್ರು ಬಂದಿದ್ದೀರಾ ಅಂತ ಅಂದ್ರೆ ದಯವಿಟ್ಟು ಆ ಚಾನಲ್ಗೆ ಇಷ್ಟು ದಿವಸದಿಂದ ಹೇಗೆ ಸಪೋರ್ಟ್ ನೀವು ಮಾಡ್ಕೊಂಡ್ ಬಂದಿರೋ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನೀವು ಸಪೋರ್ಟ್ ಮಾಡ್ಕೊಂಡೋಗಿ. ಏನಕ್ಕೆ ಅಂತ ಅಂದ್ರೆ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಪ್ರಯತ್ನ ಮಾಡ್ತಾ ಇದೀನಿ. ಅಂದ್ರೆ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ, ಟ್ರೈ ಅಂತೂ ಮಾಡ್ಬೇಕಲ್ವಾ, ಟ್ರೈ ಮಾಡೋದಂತಾನೆ ಗೊತ್ತಾಗೋದು. ಅದಕ್ಕೋಸ್ಕರ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಈ ತರನು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದೀವೋ ಅದ್ರ ಬಗ್ಗೆ ತಿಳಿಸ್ಕೊಡೋದೇ ಬೆಟರ್ ಅನ್ನಿಸ್ತು ನನಗೆ. ಬೇರೆ ಕಡೆ ಬೇರೆ ಫೀಲ್ಡ್ ಅಲ್ಲೆಲ್ಲ ಮಾಡಿ ನೋಡಿದೆ, ಬಟ್ ಯಾಕೆ ಅಷ್ಟು ಎಲ್ಲೂ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ. ನೋಡೋಣ ಇವಾಗ ನೆಕ್ಸ್ಟ್ ಏನಾದ್ರು ಕಂಟಿನ್ಯೂ ಆಗುತ್ತಾ, ಈ ಚಾನಲ್ಗೆ ಏನಾದ್ರು ಸಕ್ಸಸ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ಅಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ 100% ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲನೇ ವಿಡಿಯೋ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.